Good morning. This is Deekshith Kumar. In the last few videos, we have studied about company, its memorandum of association and articles of association. In this video, we are going to deal with the new concept called as Doctrine of Ultra Vires, Doctrine of Constructive Notice and Doctrine of Indoor Management. I think Doctrine of Ultra Vires we have heard in the Memorandum of Association as well as in the Articles of Association. Let us see in detail what is Doctrine of Ultra Vires is. Ultra Vires, the word Ultra Vires, in that Ultra means beyond, Virus means powers. So Ultra Vires andre is a company, in the company it means that the act is beyond the legal powers and authority of the company. ಕಂಪನಿಯ ಅಥಾರಿಟಿಗಿಂತ ಪವರಿಗಿಂತ ಬಿಯಾಂಡ್ ಅದರ ಬೌಂಡ್ರಿಗಿಂತ ಹೊರಗಡೆ ಏನಾದರೂ ಮಾಡಿದರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಅಲ್ಟ್ರಾ ವೈರಸ್. ಅಲ್ಟ್ರಾ ಮೀನ್ಸ್ ಬಿಯಾಂಡ್ ಆ್ಯಂಡ್ ವೈರಸ್ ಮೀನ್ಸ್ ಪವರ್ಸ್. ವಿ ನೋ ದಟ್ ಎ ಕಂಪನಿ ಹ್ಯಾಸ್ ದ ಪವರ್ ಟು ಡೂ ಆಲ್ ಥಿಂಗ್ಸ್ ವಿಚ್ ಆರ್ ದೇರ್ ಇನ್ ದ ಕಂಪನೀಸ್ ಆ್ಯಕ್ಟ್ 2013. ಅಂದರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಏನೆಲ್ಲ ಮಾಡಬೇಕು ಆ ಕೆಲಸವನ್ನು ಮಾಡ್ಬೋದು. and which are essential to attainment the objects of the memorandum. ಮೆಮೊರಂಡಮಲ್ಲಿ ಹೇಳಿದಂಥ ಆಬ್ಜೆಕ್ಟ್ಸ್ಗಳನ್ನು ಮಾಡ್ಬೋದು. ಆ್ಯಂಡ್ ಎಸೆನ್ಷಿಯಲ್ಸ್ ಫಾರ್ ದ ಅಟೈನ್ಮೆಂಟ್ ಆಫ್ ಆಬ್ಜೆಕ್ಟ್ಸ್, ಆ ಆಬ್ಜೆಕ್ಟ್ಸ್ಗಳನ್ನು ಆ್ಯಕ್ಷನ್ಗೆ ತರಲಿಕ್ಕೋಸ್ಕರ ನಾವು ಮಾಡಬೇಕಿದ್ರೆ ಅದನ್ನೆಲ್ಲ ಮಾಡ್ಬೋದು. ಸೊ ಬಟ್ ಅದರಿಂದ ಹೊರಗಡೆ ಯಾವುದೇ ರೀತಿಯಾಗಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಾಗಿಲ್ಲ. ಎವ್ರಿಥಿಂಗ್ ಎಲ್ಸ್ ಈಸ್ ಅಲ್ಟ್ರಾ ವೈರಸ್ ದಿ ಕಂಪನಿ if it is cross the beyonds is legal powers and authority. Legal power ಮತ್ತು ಅಥಾರಿಟಿಯನ್ನು ಕ್ರಾಸ್ ಆಗಿ ಹೋದರೆ that will be called as ultra virus. Why this ultra virus is there in the company is, it is there to protect its investors in the company so that they may know the objects in which their money is to be employed. ಇನ್ವೆಸ್ಟರ್ಸ್ಗಳವರು ಹಾಕಿದ ದುಡ್ಡನ್ನು ಕಂಪನಿ ಯಾವ ರೀತಿ ಬಳಕೆ ಮಾಡ್ತಾ ಇದೆ ಅದನ್ನು ಎನ್ಶೂರ್ ಮಾಡೋಕ್ಕೋಸ್ಕರ, ಖಾತ್ರಿಪಡಿಸಿಕೊಳ್ಳೋಸ್ಕರ ಇಟ್ ಈಸ್ ದೇರ್ ಟು ಪ್ರೊಟೆಕ್ಟ್ ದಿ ಕ್ರೆಡಿಟರ್ಸ್ ಬೈ ಎನ್ಶೂರಿಂಗ್ ದಟ್ ದ ಕಂಪನೀಸ್ ಫಂಡ್ಸ್ ಆರ್ ನಾಟ್ ವೇಸ್ಟೆಡ್ ಇನ್ ಅನ್ಅಥರೈಸ್ಡ್ ಆ್ಯಕ್ಟಿವಿಟೀಸ್. ಕಂಪನಿಯ ದುಡ್ಡು, ಕ್ರೆಡಿಟರ್ಸ್ ಕೊಟ್ಟಂಥ ದುಡ್ಡು ಅದು ಅನ್ಅಥರೈಸ್ಡ್ ಪರ್ಪಸ್ಸಿಗೆ ಯೂಸ್ ಆಗ್ತಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಅಲ್ಟ್ರಾ ವೈರಸ್ ಅನ್ನುವ ಒಂದು ಪದ ಬಳಕೆಯಲ್ಲಿ ಇದೆ. ಅಲ್ಟ್ರಾ ವೈರಸ್ ಆ್ಯಕ್ಟ್ ಈಸ್ ವೈಡ್. Yes, according to the Companies Act, if anything company does, it is beyond the powers. If it is ultra virus, then it is void. If an act is ultra virus the company, it does not create any legal relationship. ಯಾವುದೇ ರೀತಿಯಾದಂಥ ಲೀಗಲ್ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡೋದಿಲ್ಲ ಇಫ್ ಇಟ್ ಈಸ್ ಎ ಅಲ್ಟ್ರಾ ವೈರಸ್ ಬಿಯಾಂಡ್ ದ ಪವರ್ಸ್ ಆಗಿದ್ದರೆ. ಸಚ್ ಅನ್ ಆ್ಯಕ್ಟ್ ಈಸ್ ಅಬ್ಸಲ್ಯೂಟ್ಲಿ ವಾಯ್ಡ್ ಆ್ಯಂಡ್ ಈವನ್ ದ ಹೋಲ್ ಬಾಡಿ ಆಫ್ ಶೇರ್ ಹೋಲ್ಡರ್ಸ್ ಕೆನಾಟ್ ರ್ಯಾಟಿಫೈ ಇಟ್. ಇಡೀ ಎಲ್ಲ ಶೇರ್ ಹೋಲ್ಡರ್ಗೆ ಒಟ್ಟು ಸೇರಿಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಿಬಿಡ್ತೇವೆ ಅಂತ ಹೇಳಿದರೂ ಕೂಡ ಆ ಮಿಸ್ಟೇಕನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ವಾಯ್ಡ್. ಅಲ್ಟ್ರಾ ವೈರಸ್ ಆಗಿದ್ದರೆ ಅದು ವಾಯ್ಡ್ ಆಗಿರ್ತದೆ. ಆ್ಯಂಡ್ ಮೇಕ್ ಇಟ್ ಬೈಂಡಿಂಗ್ ಆನ್ ದಿ ಕಂಪನಿ ಇದನ್ನು ಫಾಲೋ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ನೆಸರಿ ದ್ಯಾಟ್ ಅನ್ ಆ್ಯಕ್ಟ್ ಟು ಬಿ ಕನ್ಸಿಡರ್ಡ್ ಅಲ್ಟ್ರಾ ವೈರಸ್ ಮಸ್ಟ್ ಬಿ ಇಲ್ಲೀಗಲ್. ಇಟ್ ಮೇ ಬಿ ಆರ್ ಮೆ ನಾಟ್ ಬಿ. ಅದು ಇಲ್ಲೀಗಲೇ ಆಗಿರಬೇಕು ಅಂತಿಲ್ಲ, ಅದು ಇಲ್ಲೀಗಲ್ ಆಗಿರ್ಬೋದು, ಇಲ್ಲೀಗಲ್ ಆಗದಿರಬಹುದು. ಬಟ್ ಇಫ್ ಇಟ್ ಈಸ್ ಕ್ರಾಸಸ್ ದಿ ಪವರ್ಸ್ ಆರ್ ಅಥಾರಿಟಿ ಆಫ್ ದ ಕಂಪನಿ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅಲ್ಟ್ರಾ ವೈರಸ್. ಎಸ್, ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್. See why this doctrine of ultra virus is there in the company. The company is allowed to enter into contract or deal with the third party or the outsider according to the conditions, according to the objects laid in the memorandum of association. So the main feature or facet of the doctrine of ultra virus that company being a corporate person should not be mulcted. That means fined or punished for its own acts or acts of its agents. Company
ತಾನು ಮಾಡಿದ್ದಕ್ಕೋಸ್ಕರ ಅಥವಾ ತನ್ನ ಏಜೆಂಟ್ಗಳು ಏನಾದರೂ ತಪ್ಪು ಮಾಡಿದರೆ ಅದನ್ನು ಪನಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಯಾವುದನ್ನು ಮಾಡ್ಬೋದು ಅದನ್ನು ಮುಂಚೆಯೇ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಹೇಳಿರ್ತಾರೆ. ಇಫ್ ಎನಿ ಪರ್ಸನ್ಸ್ ಆರ್ ಏಜೆಂಟ್ಸ್ ಆರ್ ಬಿಯಾಂಡ್ ಆ್ಯಕ್ಟ್ ಬಿಯಾಂಡ್ ದ ಇಟ್ಸ್ ಪವರ್ಸ್ ಆರ್ ಪ್ರಿವಿಲೇಜಸ್, ಸೊ ದೆನ್ ದೇ ಶುಡ್ ಬಿ ಫೈನ್ಡ್. ಯಾರು ಮಾಡಿರ್ತಾರೆ ಅವರನ್ನು ಫೈನ್ ಮಾಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು. ಸೊ ವೆನ್ ದ ಕಂಪನಿ ಎಕ್ಸಿಡ್ಸ್ ಇಟ್ಸ್ ಅಥಾರಿಟಿ, ದ ಆ್ಯಕ್ಟ್ ಇಸ್ ಗುಡ್ ಟು ದ ಎಕ್ಸ್ಟೆಂಟ್ ಆಫ್ ಇಸ್ ಅಥಾರಿಟಿ. ಕಂಪನಿ ಯಾವಾಗ ಅದರ ಅಥಾರಿಟಿಯನ್ನು ಎಕ್ಸಿಡ್ ಪಾರು ಮಾಡಿ ಹೋಗ್ತದೋ, ಇಟ್ ಈಸ್ ಗುಡ್ ಟು ದ ಎಕ್ಸ್ಟೆಂಟ್ ಆಫ್ ಅಥಾರಿಟಿ. ಅಥಾರಿಟಿ ಎಲ್ಲಿ ತನಕ ಇದೆ, ಎಲ್ಲಿ ತನಕ ಬೌಂಡ್ರಿ ಇದೆ, ಅಲ್ಲಿ ತನಕ ಇಟ್ ಈಸ್ ಗುಡ್. ಆ್ಯಂಡ್ ಬ್ಯಾಡ್ ಆ್ಯಸ್ ಟು ದ ಎಕ್ಸಸ್. ಎಷ್ಟು ತಪ್ಪುಗಳನ್ನು ಮಾಡ್ತದೆ ಹೊರಗಡೆ, ಅದು ಬ್ಯಾಡ್ ಆಗಿರ್ತದೆ, ಅದು ಒಳ್ಳೆಯದಲ್ಲ. ಬಟ್ ಇಫ್ ದ ಎಕ್ಸಸ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ದಿ ಅಥಾರಿಟಿ ಕನ್ಫರ್ಡ್ ಆನ್ ದ ಕಂಪನಿ ಬೈ ದ ಮೆಮೊರಂಡಮ್, ದ ಹೋಲ್ ಟ್ರಾನ್ಸಾಕ್ಷನ್ ವುಡ್ ಬಿ ಎಫೆಕ್ಟೆಡ್ ಆ್ಯಂಡ್ that transaction will be void. The whole transaction would be affected by the doctrine of ultra vires and it would be void. ಸೊ ಯಾವುದಾದ್ರೂ ಆ್ಯಕ್ಟ್ಗಳನ್ನು ಮೆಮೊರಂಡಮಲ್ಲಿ ಹೇಳದಿರುವುದನ್ನು ಆ್ಯಕ್ಟ್ಗಳನ್ನು ಮಾಡಿದರೆ ಕೇವಲ ಎಷ್ಟು ಬೌಂಡ್ರಿ ತನಕ ಇದೆ ಅಲ್ಲಿ ತನಕ ಮಾತ್ರ ಸರಿ, ಉಳಿದುದೆಲ್ಲ ತಪ್ಪು ಅಂತೇಳಿ ಮಾತ್ರ ಅಲ್ಲ, ಇಡೀ ಹೋಲ್ ಟ್ರಾನ್ಸಾಕ್ಷನ್ ವಿಲ್ ಬಿಕಮ್ void. Say for example, a company is authorized to raise capital of 12 lakh. If it rises 14 lakh, then the entire the 14 lakh is void. That 14 lakh transaction is void. Not up to the 12 lakh is correct and remaining 2 lakh is illegal. No, it is not like that. The whole transaction will get affected. That and whole transaction is void. These things, that means the doctrine of ultra vires, there is it will not give any way to ಕಂಪನಿ ಟು ಪ್ರೊಟೆಕ್ಟ್ ಫ್ರಮ್ ಇಟ್ ಸೆಲ್ಫ್ ಫ್ರಮ್ ದಿ ಅಲ್ಟ್ರಾ ವೈರಸ್. ಅಂದರೆ ಯಾವುದಾದ್ರು ತಪ್ಪುಗಳನ್ನು ಮಾಡಿದಾಗ ಕಾನೂನಲ್ಲಿ ಯಾವುದಾದ್ರೂ ತಪ್ಪಿಸ್ಕೊಳ್ಬೋದು ಅನ್ನೋ ಇಲ್ಲಿ ಯಾವುದೂ ಕೂಡ ಸಾಧ್ಯ ಇಲ್ಲ ಕಂಪನಿಗೆ. ಓಕೆ, ಇಟ್ ಈಸ್ ಡಿಸೈಡೆಡ್ ಆನ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಟರ್ಮ್ಸ್ ಆಫ್ ಮೆಮೊರಂಡಮ್. ಮೆಮೊರಂಡಮಲ್ಲಿ ಏನು ಹೇಳಿದೆಯೋ ದಟ್ ವಿಲ್ ಬಿ ದ ಫೈನಲ್. ಮೆಮೊರಂಡಮ್ ಇಫ್ ಇಟ್ ಈಸ್ ಸ್ಪೆಸಿಫೈಡ್ ಇನ್ ದ ಮೆಮೊರಂಡಮ್, ಇಫ್ ಇಟ್ ಈಸ್ ವಿದಿನ್ ದ ಪವರ್ಸ್ ಆಫ್ ದಿ ಮೆಮೊರಂಡಮ್, then it can be valid. So each and every case of doctrine of ultra vires is decided on the construction of the terms of memorandum. ಕೋರ್ಟ್ ನಲ್ಲಿ ಯಾವುದಾದರೂ ಇಫ್ ಇಟ್ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್ ಅನ್ನೋ ಕೇಸ್ ಬಂದರೆ ಇಟ್ ವಿಲ್ ಬಿ ಡಿಸೈಡೆಡ್ ಆನ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಟರ್ಮ್ಸ್ ಆಫ್ ಮೆಮೊರಂಡಮ್. ಮೆಮೊರಂಡಮ್ ಅಲ್ಲಿ ಏನು ಹೇಳಿದೆ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಲಾಗ್ತದೆ. ದಿಸ್ ಈಸ್ ಅಬೌಟ್ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಅಲ್ಟ್ರಾ ವೈರಸ್ ಟ್ರಾನ್ಸಾಕ್ಷನ್ಸ್. ಅಲ್ಟ್ರಾ ವೈರಸ್ ಟ್ರಾನ್ಸಾಕ್ಷನ್ ಮಾಡಿದರೆ ಏನಾಗ್ತದೆ, ಏನೆಲ್ಲ ಮಾಡ್ಬೋದು, ಏನೆಲ್ಲ ಪರಿಹಾರಗಳಿದೆ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಹೆಡ್. ಇಂಜಂಕ್ಷನ್. ಇಂಜಂಕ್ಷನ್ ಅಂತ ಹೇಳಿದರೆ ತಡೆಯಾಜ್ಞೆ. ವೆನೆವರ್ ಎ ಕಂಪನಿ ಕಮಿಟ್ಸ್ ಸಮ್ ಅಲ್ಟ್ರಾ ವೈರಸ್ ಆ್ಯಕ್ಟ್, ಕಂಪನಿ ಯಾವತ್ತಾದರೂ ಅಲ್ಟ್ರಾ ವೈರಸ್ ಆ್ಯಕ್ಟನ್ನು ಮಾಡಿದರೆ ಎನಿ ಮೆಂಬರ್ ಆಫ್ ದ ಕಂಪನಿ ಕ್ಯಾನ್ ಗೆಟ್ ಆ್ಯನ್ ಇಂಜಂಕ್ಷನ್ ಫ್ರಮ್ ದ ಕೋರ್ಟ್ ಟು ರಿಸ್ಟ್ರೈನ್ ಇಟ್ ಫ್ರಮ್ ಪ್ರೊಸೀಡಿಂಗ್ ವಿತ್ ಇಟ್. ಅಂದರೆ ಯಾವುದೇ ಒಬ್ಬ ಮೆಂಬರ್ ಕೂಡ ಅದನ್ನು ತಡೆಯಾಜ್ಞೆ ಕೋರ್ಬೋದು. ಕಂಪನಿದು ಅಲ್ಟ್ರಾ ವೈರಸ್ ಬಿಯಾಂಡ್ ದ ಪವರ್ಸ್ ಆಗ್ತಾ ಇದೆ ಅಂತೇಳಿ ತಡೆಯಾಜ್ಞೆಯನ್ನು ಕೋರ್ಬೋದು. ನೆಕ್ಸ್ಟ್, ಪರ್ಸನಲ್ ಲಯಬಿಲಿಟಿ ಆಫ್ ಡೈರೆಕ್ಟರ್ಸ್. ಇಸ್ ಒನ್ ಆಫ್ ದ ಡ್ಯೂಟೀಸ್ ಆಫ್ ದ ಡೈರೆಕ್ಟರ್ ಆಫ್ ಎ ಕಂಪನಿ ಟು ಎನ್ಶೂರ್ ದಟ್ ದ ಫಂಡ್ಸ್ ಆಫ್ ದ ಕಂಪನಿ ಆರ್ ಯೂಸ್ಡ್ ಫಾರ್ ದ ಅಚೀವ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಫಾರ್ ವಿಚ್ ದ ಕಂಪನಿ ಇಸ್ ಇನ್ಕಾರ್ಪೊರೇಟೆಡ್. ಕಂಪನಿ ಯಾವ ಪರ್ಪಸ್ಸಿಗಿದೆ ಅದೇ ಪರ್ಪಸ್ಸಿಗೆ ಯೂಸ್ ಆಗಬೇಕು. ಇಫ್ ಎನಿ ಫಂಡ್ಸ್ ಆಫ್ ದ ಕಂಪನೀಸ್ ಆರ್ ಡೈವರ್ಟೆಡ್ to purposes other than the given objects, the directors are personally liable to the company for a breach of contract. So ಕಂಪನಿಯ ಸ್ಟೇಟೆಡ್ ಆಬ್ಜೆಕ್ಟ್ಸ್ ಏನಿದೆ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದರೆ then that directors are personally liable, not the ಕಂಪನಿ ಆಗೋದಿಲ್ಲ. ಸೊ ಪರ್ಸನಲ್ ಲಯಬಿಲಿಟಿ ಆಫ್ ದ ಡೈರೆಕ್ಟರ್ arises. Breach of warranty of authority. When an agent exceeds his authority, he is personally liable for the breach of warranty of authority in a suit by the third party. ಏಜೆಂಟ್ ಕಂಪನಿ ಪರವಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಅಂತ ಹೇಳಿ ಆದರೆ ಇಫ್ ಇಟ್ ಈಸ್ ಬಿಯಾಂಡ್ ದ ಪವರ್ಸ್, even an agent exceeds his authority, he is personally liable for the breach of warranty, not the company. The directors of the company are its agents. ನನಗೆ ಹೇಳಿದ directors, they are the agents and as such must act within the limits of the company's powers. ಕಂಪನಿಯ ಪವರ್ ಏನಿದೆ ಅಷ್ಟರೊಳಗಡೆ ಅವರು ಕೆಲಸವನ್ನು ಮಾಡಬೇಕು. If they induce, however, innocently
an outsider to enter into a contract which ultra vires the company, they will be personally liable to the third party for its lost. ವೇಳೆ ಗೊತ್ತಿಲ್ಲದೆ ಬಿಯಾಂಡ್ ದಿ ಪವರ್ಸ್ ಆ್ಯಕ್ಟ್ ಮಾಡಿದರೆ ಅದರಿಂದ ಏನಾದರೂ ಹಾನಿಗಳಾಗಿದ್ದರೆ ಆ ಥರ್ಡ್ ಪಾರ್ಟಿ ಇವರ ಮೇಲೆ ಕೇಸ್ ಹಾಕಿದೆ ದಟ್ agents or directors will be held responsible for the ultra vires transactions. Next point is ultra vires acquired property. If a company has acquired some property under an ultra vires transaction, it has a right to hold that property and protect it against damage by other persons. ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡಿದೆ, ಇಫ್ ಇಟ್ ಈಸ್ ಅಲ್ಟ್ರಾ ವೈರಸ್, ಅದರಿಂದ ಪ್ರಾಪರ್ಟಿಯನ್ನು ಅಕ್ವೈರ್ ಆಗಿದೆ ಅಂತ ಹೇಳಿದರೆ, ಇಟ್ ಈಸ್ ದ ರೈಟ್ ಆಫ್ ದ ಕಂಪನಿ ಟು ಪ್ರೊಟೆಕ್ಟ್ ದಟ್ ಪ್ರಾಪರ್ಟಿ, ಹೋಲ್ಡ್ ದಟ್ ಪ್ರಾಪರ್ಟಿ ಆ್ಯಂಡ್ ಪ್ರೊಟೆಕ್ಟ್ ಇಟ್ ಅಗೇನ್ಸ್ಟ್ ದ ಡ್ಯಾಮೇಜ್. ಯಾವುದೇ ಹಾನಿಯಾಗದ ರೀತಿಯಲ್ಲಿ ಅದನ್ನು ಪ್ರೊಟೆಕ್ಷನ್ ಮಾಡುವ ಕೆಲಸ ಕಂಪನಿದಾಗಿರ್ತದೆ. ದಿಸ್ ಇಸ್ ದ ಲೀಡಿಂಗ್ ಕೇಸ್ ಹ್ಯಾಪನ್ ಇನ್ ದ ಕೇಸ್ ಆಫ್ ನ್ಯಾಷನಲ್ ಟೆಲಿಫೋನ್ ಕಂಪನಿ ವರ್ಸಸ್ ಪೀಟರ್ ಪೋರ್ಟ್ ಕಾನ್ಸ್ಟೇಬಲ್ಸ್ ಇನ್ ದ 1900 ಅಲ್ಲಿ ಆದಂಥ ಕೇಸ್, ಅಲಹಾಬಾದ್ ಕೋರ್ಟಲ್ಲಿ ಆದಂಥ ಕೇಸ್ ಇದು. ಎಸ್, ನೆಕ್ಸ್ಟ್ ಪಾಯಿಂಟ್ ಈಸ್ ultra virus contracts. A contract of a company which is ultra virus, the company is void ab initio and of no legal effect. Ultra virus contract ಎಲ್ಲವೂ ಕೂಡ ಬಿಗಿನಿಂಗಲ್ಲೇ ಇದು void ಆಗಿರ್ತದೆ and no legal effect. An ultra virus contract cannot become intra virus by the reason of estoppel, lapse of time, ratification or delay. No performance of either side can give the unlawful contract any validity or be the foundation of any rights of action upon it. So ultra virus contract ಯಾವಾಗಲೂ ವಾಯ್ಡ್ ಆಗಿರ್ತದೆ, ಇನಿಷಿಯಲ್ ಅದು ವಾಯ್ಡ್ ಆಗಿರೋದ್ರಿಂದ ಅದನ್ನು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಈಸ್ ಅಲ್ಟ್ರಾ ವೈರಸ್ ಟಾರ್ಟ್ಸ್. ಟಾರ್ಟ್ ಅಂದ್ರೆ ಏನು? ಟಾರ್ಟ್ ಮೀನ್ಸ್ ಸಿವಿಲ್ ರಾಂಗ್ಸ್. A company is not liable for torts committed by its servants during the course of ultra virus transaction. ಅದು ಕಂಪನಿ ಜವಾಬ್ದಾರಿ ಆಗೋದಿಲ್ಲ. ದಿಸ್ ಮೇ ರಿಸಲ್ಟ್ ಅನ್ injustice to third party who has been victim of an ultra vires tort. So that person who is doing the tort, he will be held responsible. Yes, there are exceptions. ಈ ಅಲ್ಟ್ರಾ ವೈರಸ್ ಟ್ರಾನ್ಸಾಕ್ಷನ್ಗಳಿಗೆ ಅಥವಾ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್ಗೆ ಕೆಲವೊಂದು ಎಕ್ಸೆಪ್ಷನ್ಗಳಿದೆ. ಏನೆಲ್ಲ ಎಕ್ಸೆಪ್ಷನ್ಸ್? ಇಫ್ ಅನ್ ಆಕ್ಟ್ ಈಸ್ ಅಲ್ಟ್ರಾ ವೈರಸ್ ದಿ ಡೈರೆಕ್ಟರ್ಸ್ ಆಫ್ ದ ಕಂಪನಿ but it is intra-virus the company may ratify, subsequently accept or adopt. ಯಾವುದಾದ್ರೂ ಅಲ್ಟ್ರಾ ವೈರಸ್ ಆ್ಯಕ್ಟ್ ಡೈರೆಕ್ಟರ್ಗಳು ಮಾಡಿದರೆ, ಇಫ್ ಇಟ್ ಈಸ್ ಇಂಟ್ರಾವೈರಸ್ ಆಫ್ ದ ಕಂಪನಿಯ ಪವರ್ನ ಒಳಗಡೆ ಇದೆ, ಡೈರೆಕ್ಟರ್ನ ಪವರ್ನ ಮೇಲ್ಪಟ್ಟಿದೆ, ಡೈರೆಕ್ಟರ್ನ ಬಿಯಾಂಡ್ ದ ಪವರ್ ಇದೆ, ಬಟ್ ಕಂಪನಿಯ ಮೆಮೊರಾಂಡಮ್ನ ಒಳಗಡೆ ಇದೆ ಅಂತ ಹೇಳಿ ಆದರೆ ಕಂಪನಿ ಕ್ಯಾನ್ ರ್ಯಾಟಿಫೈ ಇಟ್. ಅದು ರ್ಯಾಟಿಫೈ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅಡಾಪ್ಟ್ ಮಾಡ್ಬೋದು. ಇಟ್ ಈಸ್ ಲೆಫ್ಟ್ ಟು ದ ಕಂಪನಿ. ಇಟ್ಸ್ ಎಕ್ಸೆಪ್ಷನ್. ಇಫ್ ಅನ್ ಆ್ಯಕ್ಟ್ ಈಸ್ ಅಲ್ಟ್ರಾ ವೈರಸ್ ದಿ ಆರ್ಟಿಕಲ್ಸ್ ಆಫ್ ದ ಕಂಪನಿ, ಒಂದು ವೇಳೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಅಲ್ಟ್ರಾ ವೈರಸ್ ಆಫ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನ ಮೀರಿ ಹೋಗಿದೆ ಅಂತ ಹೇಳಿ ಆದರೆ ದ ಆರ್ಟಿಕಲ್ಸ್ ಮೇ ಬಿ ಆಲ್ಟರ್ಡ್ ಟು ಇನ್ಕ್ಲೂಡ್ ದಿ ಆ್ಯಕ್ಟ್ ವಿದಿನ್ ದ ಪವರ್ಸ್ ಆಫ್ ದ ಕಂಪನಿ. ಸಪೋಸ್ ಅದು ಆರ್ಟಿಕಲ್ಸ್ನ ಬೌಂಡ್ರಿಂದ ಹೊರಗಡೆ ಇದೆ, ಮೆಮೊರಾಂಡಮ್ನ ಒಳಗಡೆ ಇದೆ ಅಂತ ಹೇಳಿದರೆ ದಟ್ ಆರ್ಟಿಕಲ್ಸ್ ಕ್ಯಾನ್ ಬಿ ಆಲ್ಟರ್ಡ್. If an act is ultra vires the articles of association, articles of association may be altered. If an act is intra-virus, that means intra-virus ಅಂತ ಹೇಳಿದ್ರೆ within the powers of the company, but is irregularly done. ಯಾವಾಗಲಲ್ಲ, ರೆಗ್ಯುಲರ್ಲಿ ಅಲ್ಲ, ಯಾವತ್ತಾದರೂ ಮಾಡಿದರೆ ದ ಶೇರ್ ಹೋಲ್ಡರ್ಸ್ ಮೇ ರ್ಯಾಟಿಫೈಡ್. ಅದು ವಿದಿನ್ ದ ಪವರ್ಸ್ ಆಗಿದ್ದರೆ ಇಟ್ ಕ್ಯಾನ್ ಬಿ ರ್ಯಾಟಿಫೈಡ್. ನೆಕ್ಸ್ಟ್ ಒನ್, if any person borrows money from the company under the contract which the ultra vires the company can sue him for the recovery. ಕಂಪನಿ ಯಾವುದಾದ್ರೂ ಅಲ್ಟ್ರಾ ವೈರಸ್ ಆ್ಯಕ್ಟ್ ಪ್ರಕಾರ ಒಬ್ಬನಿಗೆ ದುಡ್ಡು ಕೊಟ್ಟಿದೆ ಅಂತ ಹೇಳಿ ಆದರೆ ಆ ದುಡ್ಡನ್ನು ರಿಕವರಿ ಮಾಡಿಕೊಳ್ಳಲಿಕ್ಕೆ ಕಂಪನಿ ಆ ವ್ಯಕ್ತಿಯ ಮೇಲೆ ಕೇಸನ್ನು ಹಾಕ್ಬೋದು. ನೆಕ್ಸ್ಟ್ ಒನ್ ಇಸ್, ಇಫ್ ಅನ್ ಆ್ಯಕ್ಟ್ ಈಸ್ ಅಲ್ಟ್ರಾ ವೈರಸ್ ದಿ ಕಂಪನಿ, ದ ರೈಟ್ಸ್ ಅರೈಸಿಂಗ್ ಇಂಡಿಪೆಂಡೆಂಟ್ಲಿ ಆಫ್ ದ ಆ್ಯಕ್ಟ್ಸ್ ಆರ್ ನಾಟ್ ಡಿಪೆಂಡ್. ಅದನ್ನು ಇಂಡಿಪೆಂಡೆಂಟ್ ರೈಟಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟನ್ನು ಕೊಡೋದಿಲ್ಲ. If a company has purchased some property from a third party under the ultra vires contract or has taken an ultra vires loan, the third party has a right to follow his property or money if it exists in the spaces. It may also obtain the injunction from the court restraining the company from
ಪಾರ್ಟಿಂಗ್ ವಿತ್ ದ ಪ್ರಾಪರ್ಟಿ ಆರ್ ಮನಿ. ಸೊ ಅಲ್ಟ್ರಾ ವೈರಸ್ ಕಾಂಟ್ರಾಕ್ಟ್ ಆಗಿದ್ದರೆ ಥರ್ಡ್ ಪಾರ್ಟಿ ಅದರಿಂದ ಲಾಸ್ ಆಗ್ತದೆ ಅಂತ ಹೇಳಿದರೆ ದ್ಯಾಟ್ ಥರ್ಡ್ ಪಾರ್ಟಿ ಕ್ಯಾನ್ ಕ್ಲೈಮ್ ಇಂಜಂಕ್ಷನ್ ಅಥವಾ ಅದನ್ನು ರಿಕವರಿ ಮಾಡುವಂಥ ಹಕ್ಕು ಥರ್ಡ್ ಪಾರ್ಟಿಗೆ ಇರ್ತದೆ. ಲಾಸ್ಟ್ಲಿ, ಇಫ್ ಎ ಕಂಪನಿ ಟೇಕ್ಸ್ ಆನ್ ಅಲ್ಟ್ರಾ ವೈರಸ್ ಲೋನ್ or uses it to pay off intra-virus debt, the lender who has lent money under the ultra-virus contract is substituted with the place of creditors who has been paid off, and as such he can recover the money. ಒಂದು ವೇಳೆ ಕಂಪನಿ ಅಲ್ಟ್ರಾವೈರಸ್ ಆ್ಯಕ್ಟ್ ಪ್ರಕಾರ ಲೋನನ್ನು ಪಡ್ಕೊಂಡಿದ್ದರೆ ಲೆಂಡರ್ನ ಪ್ಲೇಸಿಗೆ ಲೆಂಡರನ್ನು ಕ್ರೆಡಿಟರ್ನ ಪ್ಲೇಸಿಗೆ ಇಟ್ಟು, ಅಂದರೆ ಕ್ರೆಡಿಟರ್ಸ್ಗೆ ಯಾವುದೇ ರೀತಿ ಕಂಪನಿ ಪೇಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ಪೇಮೆಂಟನ್ನು ಮಾಡಬೇಕಾಗಿ ಬರ್ತದೆ. ಸೆಕ್ಷನ್ 399ನಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಇದು ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್. ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್ ನಾವು ನೋಡಿದೆವು ಅಲ್ವಾ, ಇದೊಂದು ಹೊಸ ಕಾನ್ಸೆಪ್ಟ್ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್. You may have heard that articles of association and memorandum of association which are available in the internet. ನೀವು ಯಾವುದಾದ್ರೂ ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಥವಾ ಮೆಮೊರಂಡಮನ್ನು ಸರ್ಚ್ ಮಾಡಿದರೆ ಇಟ್ ವಿಲ್ ಬಿ ಅವೈಲೇಬಲ್ ಆನ್ ದ ವೆಬ್ಸೈಟ್. ವೈ ಇಟ್ ಈಸ್ ಅವೈಲೇಬಲ್? ಡೌಟ್ ಬಂದಿರ್ಬೋದಲ್ಲ, ಅದು ಕಂಪನಿಯ ಡಾಕ್ಯುಮೆಂಟ್ ಆದರೂ ಕೂಡ ಯಾಕೆ ಅದು ಎಲ್ಲರಿಗೆ ಕಾಣಿಸೋ ಥರ ಹಾಕಿದ್ದಾರೆ? ಬಿಕಾಸ್ ಆಫ್ ದಿಸ್ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್. ಸೆಕ್ಷನ್ 399 ಹೇಳ್ತಂತ ಹೇಳಿದರೆ, ಇಟ್ ಪ್ರೊವೈಡ್ಸ್ ದ್ಯಾಟ್ ಎನಿ ಪರ್ಸನ್ ಕ್ಯಾನ್ ಇನ್ಸ್ಪೆಕ್ಟ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್ ಎನಿ ಡಾಕ್ಯುಮೆಂಟ್ ಕೆಪ್ಟ್ ಬೈ ದಿ ರಿಜಿಸ್ಟ್ರಾರ್ or make a record of the same or get a company or extract of any document. ಯಾವುದೇ ಕಂಪನಿ ರಿಜಿಸ್ಟ್ರಾರಿಗೆ ಸಂಬಂಧ ಯಾವ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರ್ತದೆ, ಇಟ್ ಮಸ್ಟ್ ಬಿ ಕೆಪ್ಟ್ ಓಪನ್, ಎಲೆಕ್ಟ್ರಾನಿಕ್ ಮೀಡಿಯಾದ ಇರ್ಬೋದು ಅಥವಾ ಇನ್ನೊಬ್ಬರಿಗೆ ನೋಡುವ ರೀತಿಯಲ್ಲಿ ಓಪನ್ ಆಗಿರಬೇಕು ಅಂತೇಳಿ ಹೇಳ್ತದೆ. ಸೊ ದಟ್ ಸೇಮ್ ಸೆಕ್ಷನ್ 399 confers the right to inspection to all ಡಾಕ್ಯುಮೆಂಟ್ಸ್ ಆಫ್ ದ ಕಂಪನೀಸ್. ಎಲ್ಲ ಕಂಪನಿ ಎಲ್ಲ ಡಾಕ್ಯುಮೆಂಟ್ ಇನ್ಸ್ಪೆಕ್ಟ್ ಮಾಡುವ ಅಧಿಕಾರವನ್ನು ಕೂಡ ಸೆಕ್ಷನ್ 399 ಕೊಡ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಎವ್ರಿ ಔಟ್ಸೈಡರ್ ಡೀಲಿಂಗ್ ವಿತ್ ದ ಕಂಪನಿ ಈಸ್ ಡೀಮ್ ಟು ಹ್ಯಾವ್ ನೋಟಿಸ್ ಆಫ್ ದಿ ಕಂಟೆಂಟ್ಸ್ ಆಫ್ ದಿ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಯಾರೋ ಒಬ್ಬ ಔಟ್ಸೈಡರ್ ಕಂಪನಿಯನ್ನು ನೋಡ್ತಾನೆ ಅಂತ ಹೇಳಿ ಆದರೆ, ಕಂಪನಿಯೊಟ್ಟಿಗೆ ವ್ಯವಹಾರ ಮಾಡ್ತಾನೆ ಅಂತ ಹೇಳಿದರೆ, ಹಿ ಮಸ್ಟ್ ಹ್ಯಾವ್ ಸೀನ್ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಮತ್ತು ಆರ್ಟಿಕಲ್ಸನ್ನು ಕರೆಕ್ಟಾಗಿ ಓದಿರಲೇಬೇಕು. ಸೊ ಹಿ ಕ್ಯಾನಾಟ್ ಕ್ಲೈಮ್ ಎನಿ ಎಕ್ಸ್ಕ್ಯೂಸ್, ನಾನು ನೋಡಲಿಲ್ಲ ಮೆಮೊರಂಡಮನ್ನು, ಆರ್ಟಿಕಲನ್ನು ನಾನು ಓದಿಲ್ಲ ಅಂತೇಳಿ ಅವನು ಎಕ್ಸ್ಕ್ಯೂಸ್ ಕೊಡುವ ಹಾಗಿಲ್ಲ. ಓಕೆ, ಸೊ ದೀಸ್ ಡಾಕ್ಯುಮೆಂಟ್ಸ್ ಆನ್ ರಿಜಿಸ್ಟ್ರೇಷನ್ ವಿತ್ ದ ರಿಜಿಸ್ಟ್ರಾರ್ ಅಸ್ಯೂಮ್ಸ್ ದಿ ಕ್ಯಾರೆಕ್ಟರ್ ಆಫ್ ಪಬ್ಲಿಕ್ ಡಾಕ್ಯುಮೆಂಟ್ಸ್. ಒಂದು ಸಲ ಡಾಕ್ಯುಮೆಂಟನ್ನು ಪಬ್ಲಿಕ್ ರಿಜಿಸ್ಟರ್ ಆಫೀಸಿಗೆ ಕೊಟ್ಟಿತ್ತು ಅಂತ ಹೇಳಿದರೆ, ದಟ್ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಟು ರಿಜಿಸ್ಟ್ರಾರ್ ಅಸ್ಯೂಮ್ಸ್ ದಿ ಕ್ಯಾರೆಕ್ಟರ್ ಆಫ್ ಪಬ್ಲಿಕ್ ಡಾಕ್ಯುಮೆಂಟ್ ವಿಚ್ ಈಸ್ ಎಕ್ಸೆಸಿಬಲ್ ಬೈ ದಿ ಪಬ್ಲಿಕ್ ಅದನ್ನು ನೋಡಬಹುದು. ಸೊ ಇದನ್ನೇ ಕನ್ಸ್ಟ್ರಕ್ಟಿವ್ ನೋಟಿಸ್ ಆಫ್ ಮೆಮೊರಂಡಮ್ ಅಥವಾ ಆರ್ಟಿಕಲ್ಸ್ ಅಂತ ಹೇಳೋದು. ಕನ್ಸ್ಟ್ರಕ್ಟಿವ್ ನೋಟಿಸ್ ಆಫ್ ಮೆಮೊರಂಡಮ್ ಅಥವಾ ಆರ್ಟಿಕಲ್. ಸಿ ಫಾರ್ ದಿಸ್ ಪರ್ಪಸ್ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಇಸ್ ಎ ಪಬ್ಲಿಕ್ ಆಫೀಸ್. ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಆಫೀಸ್ ಏನಿದೆ, ಇಟ್ ಈಸ್ ಕಾಲ್ಡ್ ಎಸ್ ಎ ಪಬ್ಲಿಕ್ ಆಫೀಸ್. ಪಬ್ಲಿಕ್ ಆಫೀಸ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಆ ಕಂಪನಿಯ ಡಾಕ್ಯುಮೆಂಟ್ಗಳನ್ನು ತೆಗೆದು ಇನ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತದೆ. ಕನ್ಸ್ಟ್ರಕ್ಟಿವ್ ನೋಟಿಸ್ ಆಫ್ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್. ದಿ ಕನ್ಸ್ಟ್ರಕ್ಟಿವ್ ನೋಟಿಸ್ is a legal entity shall have a knowledge or should be known as a reasonable person would have known of a legal action taken or going to be taken even if they don't have any real or actual knowledge of it. ಯಾವುದಾದ್ರೂ ಒಬ್ಬ ಎಂಟಿಟಿ ಅಥವಾ ವ್ಯಕ್ತಿ ಕಂಪನಿಯ ಮೆಮೊರಂಡಮ್ ಮತ್ತು ಮೆಮೊರಂಡಮ್ ಆರ್ಟಿಕಲ್ಸ್ ಉಳಿದಂಥ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇದನ್ನೆಲ್ಲವನ್ನು ಕೂಡ ವ್ಯಕ್ತಿ ನೋಡಿರಬೇಕು. ಈವನ್ ಇಫ್ ದೇ ಡೋಂಟ್ ಹ್ಯಾವ್ ಎನಿ ರಿಯಲ್ ಆರ್ ಆ್ಯಕ್ಚುಯಲ್ ನಾಲೆಜ್ ಆಫ್ ಇಟ್. ಅವನಿಗೆ ನಿಜವಾಗಿ ನಾಲೆಜ್ ಇಲ್ಲದಿದ್ದರೂ ಕೂಡ ಅದು ನೋಡಿರಲೇಬೇಕು ಅಂಥೇಳಿ ಈ ಕನ್ಸ್ಟ್ರಕ್ಟಿವ್ ನೋಟಿಸ್ ಆಫ್ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಹೇಳ್ತದೆ. The doctrine of constructive notice, as according to the company's law, is a doctrine where all persons dealing with the company are deemed to have knowledge of articles of association and memorandum of association of the company. ನಾವು ಜನರಲ್ ಲಾದಲ್ಲಿ ಹೇಳ್ತೇವೆ ignorance of law is no excuse. ನನಗೆ ಫಾರ್ ಎಕ್ಸಾಂಪಲ್ ಪೊಲೀಸ್ ನಮ್ಮನ್ನು ನಿಲ್ಲಿಸಿ ಡ್ರೈವಿಂಗ್ ಲೈಸೆನ್ಸ್ ಕೊಡು ಅಂತ ಕೇಳಿದಾಗ ಡ್ರೈವಿಂಗ್ ಲೈಸೆನ್ಸ್ ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳುವಾಗಿಲ್ಲ. ಬಿಕಾಸ್ ignorance of law is no excuse. ಕಾನೂನು ನನಗೆ ಗೊತ್ತಿಲ್ಲ ಅನ್ನೋದನ್ನು ಎಕ್ಸ್ಕ್ಯೂಸ್ ಕ್ಲೇಮ್
ಇಲ್ಲ. ಅದೇ ರೀತಿಯಾಗಿ ಕನ್ಸ್ಟ್ರಕ್ಟಿವ್ ನೋಟಿಸ್ ಏನು ಹೇಳ್ತದೆ ಅಂತ ಹೇಳಿದರೆ, ಯು ಮಸ್ಟ್ ಹ್ಯಾವ್ ಸ್ಟಡಿಡ್ ದ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ದ ಕಂಪನಿ ಬಿಫೋರ್ ಎಂಟರಿಂಗ್ ಇನ್ ಟು ದ ಕಾಂಟ್ರಾಕ್ಟ್ ಆರ್ ಎನಿ ಆಕ್ಟಿವಿಟಿ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ as the doctrine of constructive notice. Whenever a notice issued to a person, it can be a group notice signifying all persons belonging to that dispute. So the other person is considered as he received the notice even if they haven't actually aware of it. ಅವನಿಗೆ ನೋಟಿಸನ್ನು ಕೊಡುವಾಗ ಮೆಮೊರಾಂಡಮನ್ನು ಓದ್ಕೊಂಡಿದ್ದಾನೆ ಅನ್ನೋ ರೀತಿ ಅಸಂಪ್ಷನ್ನೇ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತದೆ. ಸೊ ದಿಸ್ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನನ್ನು ಇದಕ್ಕೋಸ್ಕರ ಆರ್ ಕೆಪ್ಟ್ ಓಪನ್ ಆ್ಯಂಡ್ ಆಕ್ಸೆಸಿಬಲ್ ಟು ಆಲ್. ಸೊ ಎಲ್ಲ ವ್ಯಕ್ತಿಗಳಿಗೆ ಓಪನ್ ಆಗಿಡೋದು ಇದೇ ಕಾರಣಕ್ಕೋಸ್ಕರ. ಸೊ ಒಂದು ಕೇಸ್ನಲ್ಲಿ ಹೇಳ್ತಾರೆ, ಕೇಸ್ ಇನ್ ದ ಹೆಲ್ಡ್ ಇನ್ ದ ಇಯರ್ ಆಫ್ 1875 ಮೊಹನಿ ವರ್ಸಸ್ ಈಸ್ಟ್ ಹಾಲಿಫೋರ್ಡ್ ಮೈನಿಂಗ್. ಅದರಲ್ಲಿ ಜಡ್ಜ್ಮೆಂಟ್ ಕೊಟ್ಟವರು ಲಾರ್ಡ್ ಹಾಥರ್ಲಿ ಅನ್ನೋರು ಹೇಳ್ತಾರೆ, ಬಟ್ ವೆದರ್ ಹಿ ಆ್ಯಕ್ಚುಲಿ ರೆಡ್ಸ್ ದೆಮ್ ಆರ್ ನಾಟ್, it will be presumed that he has read them. Every joint stock company has its memorandum and articles of association open to all who are minded to have any dealings whatsoever with the company, and those who so deal with them must be affected with the notice of all that it is contained in these two documents. ಎರಡು ಡಾಕ್ಯುಮೆಂಟನ್ನು ಸರಿಯಾಗಿ ಓದ್ಕೊಳ್ಬೇಕು ಅಂತೇಳಿ ಆ ಜಡ್ಜ್ಮೆಂಟಲ್ಲಿ ಹೇಳ್ತದೆ. So this is about constructive notice of memorandum and articles. The next concept is doctrine of indoor management. ಇದೊಂಥರ doctrine of constructive noticeಗೆ ಎಕ್ಸೆಪ್ಷನ್ ಇದ್ದ ಹಾಗೆ. Doctrine of constructive noticeಗೆ ಎಕ್ಸೆಪ್ಷನ್ is doctrine of indoor management. See, doctrine of indoor management is also known as ಟರ್ಕ್ವಾಂಡ್ ರೂಲ್ ಅಂತ ಹೇಳ್ತಾರೆ. ಟರ್ಕ್ವಾಂಡ್ ರೂಲ್ ಇದು ತುಂಬ 150 ವರ್ಷಗಳ ಹಿಂದಿನ ರೂಲ್. The doctrine of indoor management is also known as Turquand rule. Is a 150-year-old concept which protects the outsiders against the action done by the company. ಕಂಪನಿಯ ಯಾವುದಾದ್ರೂ ಕೆಲಸದಿಂದ ಔಟ್ಸೈಡರ್ನ ಇದು ಪ್ರೊಟೆಕ್ಟ್ ಮಾಡ್ತದೆ. ಸೊ ಎನಿ ಪರ್ಸನ್ ಹೂ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ವಿತ್ ದ ಕಂಪನಿ shall ensure that the transaction is authorized by the articles and memorandum of the company. ಸೊ ಫಾರ್ ಎಕ್ಸಾಂಪಲ್, ನಾನು ಕಂಪನಿಯ ಒಟ್ಟಿಗೆ ಯಾವುದೋ ಡೀಲಿಂಗ್ ಮಾಡ್ತೀನಿ ಅಂತ ಹೇಳಿ ಆದರೆ ನಾನು ಕಂಪನಿಯ ಆರ್ಟಿಕಲ್ಸಲ್ಲಿ ಏನು ಹೇಳಿದೆ, ಮೆಮೊರಾಂಡಮಲ್ಲಿ ಹೇಳಿದೆ, ಅದು ಸತ್ಯವಾಗಿದೆ ಅನ್ನೋ ನಂಬಿಕೊಂಡೇ ಮಾಡ್ತೇನೆ. ಆ ಕಂಪನಿಯ ಒಳಗಡೆ ಏನು ನಡೀತದೆ ಅದು ನನಗೆ ಗೊತ್ತಿರುವುದಿಲ್ಲ. ಸೊ ದರ್ ಈಸ್ ನೋ ರಿಕ್ವೈರ್ಮೆಂಟ್ ಟು ಲುಕ್ ಇನ್ ಟು ದ ಇಂಟರ್ನಲ್ ಇರೆಗ್ಯುಲಾರಿಟೀಸ್. ನಾನು ಕಂಪನಿಯ ಒಳಗಡೆ ನಡೀತಾ ಇದನ್ನು ನೋಡಬೇಕಾಗಿಲ್ಲ. ಬಿಕಾಸ್ ದ ಸ್ಟೇಟೆಡ್ ಆಬ್ಜೆಕ್ಟ್ಸ್ ಆರ್ ದೇರ್ ಇನ್ ದ ಮೆಮೊರಾಂಡಮ್ ಆ್ಯಂಡ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ಸ್ ಆರ್ ದೇರ್ ಇನ್ ದ ಆರ್ಟಿಕಲ್ಸ್. ಅದಿದ್ದರೆ ಸಾಕು ನನಗೆ. ಸೊ ಒಳಗಡೆ ಏನಾಗ್ತಿದೆ ಅದು ಬೇಕಾಗಿಲ್ಲ. ದರ್ ಈಸ್ ನೋ ರಿಕ್ವೈರ್ಮೆಂಟ್ ಟು ಲುಕ್ ಇನ್ ಟು ದ ಇಂಟರ್ನಲ್ ಇರೆಗ್ಯುಲಾರಿಟೀಸ್. And even if there are any irregularities, the company shall be held liable since the person has acted on the grounds of good faith. ಒಂದು ವೇಳೆ ಇರೆಗ್ಯುಲಾರಿಟೀಸ್ ಇದ್ದರೆ ಅದಕ್ಕೆ ಕಂಪನಿ ಜವಾಬ್ದಾರಿ ಆಗ್ತದೆ. ಯಾಕೆಂತ ಹೇಳಿದರೆ ಕಂಪನಿ ವೆಬ್ಸೈಟಲ್ಲೋ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೋ ಆರ್ಟಿಕಲ್ಸಲ್ಲಿ ಮತ್ತು ಮೆಮೊರಾಂಡಮ್ ಹಾಕಿದ ಪ್ರಕಾರವೇ ನಡ್ಕೊಳ್ಬೇಕು. ಸೊ ಇಂಟರ್ನಲ್ ಮ್ಯಾನೇಜ್ಮೆಂಟನ್ನು ಇರೆಗ್ಯುಲಾರಿಟಿ ಅಥವಾ ಬೇರೆ ಬದಲಾವಣೆಗಳು ಮಾಡಿದರೆ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ರಿಜಿಸ್ಟ್ರಾರ್ ಆರ್ ಇನ್ ದ ಪಬ್ಲಿಕ್. ಸೊ ಅದರಿಂದ ಏನಾದರೂ ತಪ್ಪುಗಳಾಗಿ ಹೊರಗಿನ ವ್ಯಕ್ತಿಗೆ ಒಬ್ಬರಿಗೆ ಲಾಸ್ ಆಯಿತು ಅಂತ ಹೇಳಿ ಆದರೆ that person will be protected under this rule called as doctrine of indoor management. So outsider can assume that all is being done regularly as per the memorandum and articles of the company. ಕಂಪನಿಯ ಒಳಗಡೆ ಮೆಮೊರಾಂಡಮ್ ಮತ್ತು ಆರ್ಟಿಕಲ್ಸ್ ಪ್ರಕಾರವೇ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ಅಸ್ಯೂಮ್ ಮಾಡ್ಕೊಳ್ಬಹುದು. This limitation of doctrine of constructive notice is known as doctrine of indoor management. ಇದನ್ನು ಹೇಳಿದಾಗ limitation of the doctrine of constructive notice is known as doctrine of indoor management ಅಂತ ಹೇಳ್ತೇವೆ. So doctrine of constructive notice protects the company against the outsider. ಕಂಪನಿಯನ್ನು ಪ್ರೊಟೆಕ್ಟ್ ಮಾಡಿದರೆ ಯಾವುದು doctrine of constructive notice. Doctrine of indoor management seeks to protect the outsider against the company. So this rule is based on the public convenience and justice. ಇದಕ್ಕೂ ಕೂಡ ಒಂದು ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಟು ದ ರೂಲ್ ಆಫ್ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್. ನಂಬರ್ 1 is ನಾಲೆಜ್ ಆಫ್ ಇರೆಗ್ಯುಲಾರಿಟಿ. ಸಪೋಸ್ ನಾನು ಇನ್ಸೈಡರ್ ಆಗಿದ್ದರೆ, ಇಫ್ ಐ ನೋ ದಿ ಎವ್ರಿಥಿಂಗ್ ಇರೆಗ್ಯುಲಾರಿಟೀಸ್ ಆಫ್ ದ ಕಂಪನಿ, ದೆನ್ ಐ ಕೆನಾಟ್ ಕ್ಲೇಮ್ ದಿ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್. Where a person dealing with the company has
actual or constructive notice of the irregularities as regards internal management, he cannot claim the benefit under the rule of indoor management. ನನಗೆ ಗೊತ್ತೇ ಇರಲಿಲ್ಲ, ಕಂಪನಿ ಆರ್ಟಿಕಲ್ಸ್ ಪ್ರಕಾರ ನಡ್ಕೊಂಡಿದ್ದೇನೆ ಅಂತ ಹೇಳುವಾಗಿಲ್ಲ, ಬಿಕಾಸ್ he must have known. So he may in some cases be himself be a part of internal procedures. ಇದು ಒಂದು ಎಕ್ಸೆಪ್ಷನ್. ಆದರೆ ಎರಡನೇದು ನೆಗ್ಲಿಜೆನ್ಸ್, where a person dealing with the company could discover the irregularities. ಸಾಮಾನ್ಯವಾಗಿ ಇರೆಗ್ಯುಲಾರಿಟೀಸ್ಗಳನ್ನು ನೋಡ್ಬೋದು ಅಂಥದ್ದಿದ್ದರೆ, ಇಫ್ he made proper enquiry ಕೂಡ ಮಾಡ್ಕೊಂಡಿದ್ರೆ, he cannot claim the benefit of rule of indoor management. The protection of the rule is also not available where the circumstances surrounding the contract are so suspicious as to invite enquiry, and the outsider dealing with the company does not make proper enquiry ಮಾಡ್ಕೊಳ್ಳೇಬೇಕಾದ ಅನಿವಾರ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಾವು ಮಾರ್ಕೆಟಲ್ಲಿ ಕೂಡ ಏನೋ ಪರ್ಚೇಸ್ ಮಾಡೋ ಮುಂಚೆ ಒಂದು ಸರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ತೇವೆ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ ಎಂಟ್ರಿ ಆಗುವಾಗ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಪರ್ಸನ್ ಟು ಸಿ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಎನ್ಕ್ವೈರಿ ಮಾಡ್ಕೊಳ್ಬೇಕು. ಸೊ ಅಂಥ ನೆಗ್ಲಿಜೆನ್ಸ್ ಮಾಡಿಕೊಂಡು ಆಮೇಲೆ ಕ್ಲೈಮ್ ಮಾಡಿದರೆ ನೋ, ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ದ್ಯಾಟ್ ಕೇಸ್. ನೆಕ್ಸ್ಟ್ ಈಸ್ ಫೋರ್ಜರಿ. A company can never be held bound for forgeries committed by its officers. The rule in Tankard case does not apply where the person relies upon a document that turns to be forged or the forgery ಮಾಡಿದಂತ. Since nothing can validate that forgery, a company can never held bound for forgery committed by its officers. Next, last one is acts outside the scope of apparent authority. If an officer of a company enters into a contract with a third party, if the acts of the officer is beyond the scope of the authority, the company is not bound. ಒಬ್ಬ ಕಂಪನಿಯ ಡೈರೆಕ್ಟರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು, ಯಾರೋ ಒಬ್ಬರು ಆಫೀಸರ್ ಎಂಟರ್ಸ್ ಇಂಟು ಕಾಂಟ್ರಾಕ್ಟ್ ವಿತ್ ಅ ಥರ್ಡ್ ಪಾರ್ಟಿ, ಆ್ಯಂಡ್ ಇಫ್ ದ ಆ್ಯಕ್ಟ್ ಆಫ್ ದಿ ಆಫೀಸರ್ ಇಸ್ ಬಿಯಾಂಡ್ ದಿ ಸ್ಕೋಪ್, ಅವ್ನು ಮಾಡಲಿಕ್ಕೆ ಇಲ್ಲ, ಅವನಿಗೆ ಮಾಡುವ ಅಧಿಕಾರನೇ ಇಲ್ಲ ಅಂತ ಹೇಳಿ ಆದರೆ, then that person will be held responsible, not the company. So then that time also doctrine of indoor management cannot be claimed. ಸೊ ನಾವು ಇಷ್ಟು ಕಾನ್ಸೆಪ್ಟ್ಗಳನ್ನು ಇವತ್ತು ನೋಡಿದೆವು. ಮೋರ್ ಇಂಪಾರ್ಟೆಂಟ್ಲಿ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್, ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್. ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್, ವಿಚ್ ಆರ್ ಡೆಲ್ಟ್ ಇನ್ ದ ಕಂಪನೀಸ್ ಡೇ ಟು ಡೇ ಮ್ಯಾಟರ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.